ಹಾಯ್, ಇದು ನಾನು ನಿಮ್ಮ ರುಚಿತಾ ರಮೇಶ್. ಇವತ್ತು ನಾನು ನನ್ನ ತಂಗಿ ಮೈಸೂರು ಹೊರಟಿದ್ದು. ಹೇಳು ನನ್ನ ಬ್ಲಾಗ್ ಏನಾದರೂ. ವೆಲ್ಕಮ್ ಬ್ಯಾಕ್ ಟು ಮೈ ಸಿಸ್ಟರ್ ಬ್ಲಾಗ್, ರುಚಿತಾ ರಮೇಶ್ ವ್ಲಾಗ್ಸ್. ರುಚಿತಾ ರಮೇಶ್ ಬ್ಲಾಗ್ಸ್. ವ್ಲಾಗ್ ಹೆಸರು ಗೊತ್ತಿಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ, ನಾವೆಲ್ಲಿಂದ 7 ಗಂಟೆ 7:15 ಅಷ್ಟೊತ್ತಿಗೆ ಬಿಟ್ಟು ಅಷ್ಟೊತ್ತಿಗೆ ಮೆಜೆಸ್ಟಿಕ್ ಹೋಗಿ ರೀಚ್ ಆಗಿದ್ವಿ. ಮೆಜೆಸ್ಟಿಕ್ ರೋಡ್ದಕ್ಕೂ ಮಾತಾಡ್ಕೊಂಡು ಹೋಗೋದನ್ನ ವೀಡಿಯೋ ಮಾಡಿದ್ದೀನಿ, ಆದರೆ ಮೈಕ್ ಮಾತ್ರ ತೊಗೊಂಬಂದಿಲ್ಲ. ಸೊ ಮೈಕ್ ಮರ್ತಿರೋದ್ರಿಂದ ವಾಯ್ಸ್ ಓವರೇ ಕೊಟ್ಟಿದ್ದೀನಿ. ಅಲ್ಲಿಂದ ಸ್ಯಾಟಲೈಟ್ ಬಸ್ ಸ್ಟಾಪಿಗೆ ಬಂದು ಮೈಸೂರು ಬಸ್ನ ಹತ್ತಿದ್ದು. ಜರ್ನಿ ಸ್ಟಾರ್ಟೆಡ್. ಫೈನಲಿ 4 ಅವರ್ಸ್ ಆದಮೇಲೆ ಮೈಸೂರು ರೀಚ್ ಆದ್ವಿ. ಅರಮನೆ ನೋಡಿಕೊಂಡು ನಮ್ಮ ಪಯಣ ಸ್ಟಾರ್ಟ್ ಆಗಿ ಚಾಮುಂಡಿ ಬೆಟ್ಟಕ್ಕೆ. ಇದೊಂಥರ ಟೆಂಪಲ್ ಡೇಟ್ ವಿತ್ ಸಿಸ್ಟರ್ ಅನ್ನೋ ಥರ ಇತ್ತು ಇವತ್ತು. ಶಾಪಿಂಗ್ ಏನೂ ಮಾಡಲಿಲ್ಲ, ಸೀದಾ ಹೊರಟಿದ್ದ ದೇವಸ್ಥಾನಕ್ಕೆ ತಾಯಿಗೆ ಫಸ್ಟು ಕೈ ಮುಗಿಯೋಣ ಅಂತ. ನಾಳೆ ಕಡೆ ಕಾರ್ತಿಕ ಸೋಮವಾರ ಇದೆ ಅಂತ ಪೂಜೆಗೆ ತುಂಬಾ ಜನ ಬಂದಿದ್ರು ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲ್ ರೀಸನ್ ನಂಗೆ ಗೊತ್ತಿಲ್ಲ. ಸೊ ತುಂಬಾ ಶಾಪಿಂಗ್ ನಡೀತಾ ಇತ್ತು. ನಮ್ಗೆ ಅದೃಷ್ಟ ಇರಲಿಲ್ಲ ಅನಿಸುತ್ತೆ, ಇವತ್ತು ನಮಗೆ ದರ್ಶನನೇ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಆಚೆಯಿಂದನೇ ಕೈ ಮುಗಿದು ಬ್ಯಾಕ್ ಟು ಬ್ಯಾಂಗ್ಳೂರ್. ಬೇಜಾರಿತ್ತು ದೇವಸ್ಥಾನದಲ್ಲಿ ದರ್ಶನ ಆಗಲಿಲ್ಲ ಅಂತ. ಆದರೂ ಮೆಜೆಸ್ಟಿಕಲ್ಲಿ ಯಾವ ಖುಷಿಗೆ ಜಾಮೂನ್ ತಿಂದು ಗೊತ್ತಿಲ್ಲ, ಜೊತೆಗೆ ಟೀ ಕುಡಿದು ರೀಚ್ಡ್ ಹೋಮ್. ಅಷ್ಟಾದರೂ ತಿನ್ನೋದನ್ನು ಬಿಟ್ಟಿರಲಿಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ನಮ್ದೇನಿದ್ರು ತಿನ್ಬೇಕು. ಸೊ ಫೈನಲಿ ಮನೆಗೆ ಬಂದ್ವಿ. ಬಟ್ ಅಮ್ಮಗೆ ಪ್ರತಿಯೊಂದು ಅಪ್ಡೇಟ್ಸ್ನ ಕೊಡ್ತಾ ಇದ್ದೆ ಪ್ರತಿ ಸ್ಟಾಪಲ್ಲೂ. ಸೊ ಅಮ್ಮಗೆ ಗೊತ್ತಿತ್ತು ದರ್ಶನ ಆಗಿಲ್ಲ ಅಂತ. ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು ಮನೇಲಿ. ತಮ್ಮ ತಂಗಿ ಎಲ್ಲ ಇವತ್ತು ಮನೆಯಲ್ಲೇ ಇದ್ದರು. ಅಮ್ಮದು ಕೆಲಸನೂ ರಜೆ ಆಯಿತು. ಸೊ ಒಟ್ಟಿಗೆ ಇದ್ವಿ. ಬಟ್ ನಾವು ಮಾತ್ರ ಮೈಸೂರಿಗೆ ಹೋಗಿದ್ವಿ. ಸೊ ಅಷ್ಟೇ ಇವತ್ತಿನ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.